ಶಿವಮೊಗ್ಗದಲ್ಲಿ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಒತ್ತಾಯಿಸಿದೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಯನ್ನು ಕೊಡಲೇಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ರಾಜೀನಾಮೆ ನೀಡಬೇಕು ಅಂತ 1 ವಾರ ಕಾಲದ ಗಡುವನ್ನು ಕೊಟ್ಟಿದೆ ಬಿಜೆಪಿ. ಅಧಿಕಾರಿ ಸಾವಿಗೆ ಬೆಲೆ ಇಲ್ವಾ ಅಂತ ಹೇಳಿ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಪ್ರಕರಣದ ಹಿಂದೆ ದೊಡ್ಡ ಜಾಲವೇ ಇದೆ, ಇದನ್ನು ಸಿಬಿಐಗೆ ವಹಿಸಬೇಕು, ಈ ವಿಷಯವನ್ನು ಸುಮ್ಮನೆ ಬಿಡಬಾರದು ಅಂತ ಹೇಳಿ ತೀರ್ಮಾನ ಮಾಡಲಾಗಿದೆ. ದಲಿತರ ಹಣ ಲೂಟಿಯಾಗಿರೋದನ್ನು ಸುಮ್ಮನೆ ಬಿಡೋದಿಲ್ಲ ನಾವು. ಜೂನ್ 6ರ ಒಳಗೆ ಸಚಿವರು ರಾಜೀನಾಮೆಯನ್ನು ಕೊಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಇದನ್ನ ಅವರ ರಾಜೀನಾಮೆ, ಫಸ್ಟ್ ಮುಖ್ಯಮಂತ್ರಿ ರಾಜೀನಾಮೆ, ಮಂತ್ರಿದಂತೂ ರಾಜೀನಾಮೆ ಆಗಲೇಬೇಕು, ಹಾಗೆ ಆಗ್ತೈತೆ, ಆಗಲೇಬೇಕು, ಇಲ್ಲ ಬಿಡಲ್ಲ ನಾವು, ಆಗಲೇಬೇಕು. ನಾವು ಸರ್ಕಾರಕ್ಕೆ ಗಡುವನ್ನ ಕೊಡ್ತಾ ಇದ್ದೀರಿ. 6ನೇ ತಾರೀಕು ಒಳಗಡೆ ಮಂತ್ರಿಯ ರಾಜೀನಾಮೆ ಕೊಡಲಿಲ್ಲ ಅಂದ್ರೆ ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಕಾಂಗ್ರೆಸ್ ವಿರುದ್ಧವಾದಂತ ದಲಿತರ ಹಣವನ್ನ ನುಂಗಿದಂತ ಕಾಂಗ್ರೆಸ್ ಅನ್ನೋ ಬ್ಯಾನರ್ ಅಡಿಯಲ್ಲಿ ಹೆಡ್ಲೈನ್ಸ್, ದಲಿತರ ಹಣವನ್ನ ನುಂಗಿದ ಕಾಂಗ್ರೆಸ್ ಸರ್ಕಾರ ಅನ್ನೋ ಬ್ಯಾನರ್ ಅಡಿಯಲ್ಲಿ ನಾವು ದೊಡ್ಡ ಹೋರಾಟವನ್ನ ಇಡೀ ರಾಜ್ಯವ್ಯಾಪಿ ನಾವು ಮಾಡ್ತೀರಿ. 6ನೇ ತಾರೀಕುವರೆಗೂ ನಾನು ಸಿದ್ದರಾಮಯ್ಯನವ್ರು ಕೇಳ್ತೀನಿ, ಆಯ್ತು 20 ಕೋಟಿ ವಾಪಸ್ ತರ್ತೀನಿ ಅಂತ ಹೇಳಿದಿರಲ್ಲ ನೀವೆಲ್ಲ, ಸರ್ಕಾರದ 20 ಕೋಟಿ ವಾಪಸ್ ಕೊಟ್ಟಿದ್ದಾರೆ, ಏನ್ ಬ್ಯಾಂಕಿಂದ ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಹೇಳಿದಿರಲ್ಲ ನೀವು ಕಾಂಗ್ರೆಸ್ ಅವರು, ವಾಪಸ್ ತನ್ನಿ, ವಾಪಸ್ ತಂದಿದ್ದೀರಾ, ಹಂಗೆ ಸ್ವಲ್ಪ ಪ್ರಯತ್ನ ಮಾಡಿ. ನನ್ನ ರಿಕ್ವೆಸ್ಟ್ ಇದೆ ಅವರಿಗೆ, ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ, ನನ್ಗೆ ಅವನ ಪ್ರಾಣನೂ ಸ್ವಲ್ಪ ವಾಪಸ್ ತಂದ್ಬಿಡಿ ಪ್ಲೀಸ್. ತರಕ್ಕೆ ಸಾಧ್ಯನಾ ಸಿದ್ದರಾಮಯ್ಯನವರೇ? ನಿಮಗೆ ಮಾನ ಮರ್ಯಾದೆ ಇದ್ರೆ ಈ ಸರ್ಕಾರಕ್ಕೆ, ಒಬ್ಬ ಅಧಿಕಾರಿಯ ಪ್ರಾಣಕ್ಕೆ ಬೆಲೆ ಇಲ್ಲ, ನಿಮ್ದು ದುಡ್ಡು ವಾಪಸ್ ಅಂತ ತರ್ತಾ ಇದ್ದೀರಿ ಅಂತ ದೊಡ್ಡದಾಗಿ ಹೇಳಿಕೆ ಕೊಡ್ತಿರಲ್ಲ. ಆ ಡೆತ್ ನೋಟ್ ನಲ್ಲಿ ಚಂದ್ರಶೇಖರನ್ ಬರೆದಿರುವಂತ ಡೆತ್ ನೋಟ್ ಅಲ್ಲಿ ಎನ್ ನಾಗರಾಜ್ ಅನ್ನುವಂತ ಹೆಸರು ಉಲ್ಲೇಖ ಆಗಿದೆ. ಯಾರು ಎನ್ ನಾಗರಾಜು? ನನಗಿರೋ ಮಾಹಿತಿ ಮತ್ತು ನನಗಿರುವಂತ ಮಾಹಿತಿ ಪ್ರಕಾರ ಅವರು ನಾಗೇಂದ್ರ ಅವರ ಬಿಸ್ನೆಸ್ ಪಾರ್ಟ್ನರ್, ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಪರಮಾಪ್ತ, ಒಂದೇ ಸ್ಪೆಷಲ್ ಫ್ಲೈಟ್ ನಲ್ಲಿ ಒಟ್ಟಿಗೆ ಹೋಗಿದ್ದಾರೆ. ದೋಸ್ತಿ ಇಲ್ಲದೆ ಇದ್ದವರು, ಫ್ರೆಂಡ್ಶಿಪ್ ಇಲ್ಲದೆ ಇದ್ದವರು ಸ್ಪೆಷಲ್ ಫ್ಲೈಟ್ ನಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಒಟ್ಟಿಗೆ ಹೋಗಕ್ಕೆ ಸಾಧ್ಯ ಇದೆಯಾ? ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮನೆಯಿಂದ ಸಿದ್ದರಾಮಯ್ಯನವರ ಸಮಕ್ಕೆ ಹೆಜ್ಜೆ ಹಾಕೊಂಡು ಬರ್ತಾ ಇದ್ದಾರೆ.